ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾತ್ಗೆ ಅಯ್ಯೋ ದೇವ್ರಿ, ದುರ್ಗಂಗೆ ಏನಾಯ್ತಪ್ಪ? ಶಾನ್ವಿ, ಡಾಕ್ಟರ್ ಬರ್ತಾ ಇದ್ದಾರೆ ಅಂತ ಒಂದ್ಸತಿ ಕಾಲ್ ಮಾಡು. ಅಣ್ಣ, ತರುಣ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ. ಐ ಕಾಲಿಂಗ್ ಒನ್ಸ್. ದುರ್ಗಾ, ಏನೂ ಆಗಲ್ಲ ಕಂದ, ಡಾಕ್ಟರ್ ಬರ್ತಾರೆ. ಅಯ್ಯೋ ದೇವ್ರೆ, ಈ ಮಾಯ ಹೇಳಿದ್ನ ಕೇಳಿ ದುರ್ಗಾ ತಣ್ಣಕ್ ಕೋಮಾಗ ಹೋಗ್ತಾಳೆ. ನಾವ್ ಆರಾಮಾಗಿ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದೆ. ಇದೇನಪ್ಪ ಹೀಗಾಗ್ತಿದೆ? ಅಕಸ್ಮಾತ್ ಯಾರಿಗಾದ್ರೂ ಡೌಟ್ ಬಂದ್ಬಿಟ್ರೆ ಮುಗೀತು ನಮ್ ಕಥೆ. ಇದನ್ನೆಲ್ಲ ಮಾಯ ಮಾಡಿದ್ದು ಅಂತ ಅವಳ ತಲೆ ಮೇಲೆ ಎತ್ತಾಕಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಅಯ್ಯೋ ದೇವ್ರೆ, ಏನಾಗ್ತಿದೆ ದುರ್ಗಂಗೆ? ಅಪ್ಪ ಹೇಳಿದ್ ನಿಜ, ದುರ್ಗಾ ಅಪಾಯದಲ್ಲಿದ್ದಾಳೆ. ದೇವ್ರೆ, ಡಾಕ್ಟರ್ ಏನೋ ಇವಳಿಗೆ ಪ್ರಜ್ಞೆ ಬಂದ್ಬಿಡತ್ತೆ ಅಂತ ಹೇಳಿದ್ರು, ಇನ್ನೂ ಯಾಕೆ ಪ್ರಜ್ಞೆ ಬಂದಿಲ್ಲ? ತಾಯಿ, ಶರತ್, ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಬನ್ನಿ ಡಾಕ್ಟರ್, ಚೆಕ್ ಮಾಡಿ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಸೀರಿಯಸ್ ಬರ್ತಾ ಇದೆ. ಹಿತಾ, ದುರ್ಗಾ ಅತ್ಗೆಗೆ ಏನೂ ಆಗಲ್ಲ. ನೀನ್ ಹೆದರ್ಕೊಂಬೇಡ. ಅವ್ರಿಗೆ ಆದಷ್ಟು ಬೇಗ ಪ್ರಜ್ಞೆ ಬರತ್ತೆ. ಸರ್, ಆಕ್ಚುಲಿ ಪೇಷಂಟ್ ಕೋಮಾಗೆ ಜಾರ್ತಿದ್ದಾರೆ. ಬಾಡಿ ಫಂಕ್ಷನಾಲಿಟಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ, ಸ್ಲೋ ಡೌನ್ ಆಗ್ತಿದೆ. ಬ್ರೈನ್ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ವಾಟ್, ಕೋಮಾನ? ಅಲ್ಲ ಡಾಕ್ಟರ್, ಸಡನ್ ಆಗಿ. ಆಕ್ಚುಲಿ ಶಿ ವಾಸ್ ಫೈನ್. ಆಕ್ಚುಲಿ ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ರು, ಬಟ್ ಸಡನ್ ಆಗಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇವಾಗ ಏನ್ ಮಾಡೋದು ಡಾಕ್ಟರ್? ಕಂಡೀಷನ್ ಕ್ರಿಟಿಕಲ್ ಇದೆ ಶರತ್. ನಮಗೆ ವೆಯ್ಟ್ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಇನ್ನು 1 ಅವರ್ ವೆಯ್ಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋಣ. ಒಂದ್ ನಿಮಿಷ ನನ್ನ ಜೊತೆ ಬರ್ತೀಯಾ? ನಿನ್ನ ಹತ್ರ ಮಾತಾಡ್ಬೇಕು. ಶರತ್, ಯಾಕೆ ಅಷ್ಟೊಂದು ನೊಂದ್ಕೋತೀಯ? ನಿನ್ನ ಆರೋಗ್ಯ ಹಾಳಾದ್ರೆ ನಾವೇನ್ ಮಾಡ್ಬೇಕು ಹೇಳು? ಅಪ್ಪ, ದುರ್ಗಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಗಿಲ್ಟ್ ನನ್ನ ಸಾಯೋವರೆಗೂ ಕಾಡುತ್ತಪ್ಪ. ನನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗಿ ಅವಳು ಇಂಥ ಸ್ಥಿತಿಯಲ್ಲಿ ಮಲಗಿರೋದನ್ನ ನನ್ನ ಹತ್ರ ನೋಡೋದಕ್ಕೆ ಆಗ್ತಾ ಇಲ್ಲ. ದುರ್ಗಾ ಪ್ಲೀಸ್ ಎದ್ದೇಳು. ದುರ್ಗಾ, ನಾನು ಇನ್ಮೇಲೆ ನಿನ್ ಜೊತೆ ಯಾವತ್ತೂ ಕೋಪ ಮಾಡ್ಕೊಳಲ್ಲ. ಪ್ಲೀಸ್ ಹೇಳು ದುರ್ಗಾ, ಪ್ರಾಮಿಸ್. ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ. ಹಾಲು ಕುಡಿತೀನಿ, ತಲೆ ಬಾಚ್ಕೋತೀನಿ, ಟೈಮ್ಗೆ ಊಟ ಮಾಡ್ತೀನಿ, ಮತ್ತೆ ಹಠ ಮಾಡಲ್ಲ, ತುಂಟಾಟ ಮಾಡಲ್ಲ. ನೀನ್ ಹೇಳ್ದಾಗೆ ಕೇಳ್ತೀನಿ. ಪ್ರಾಮಿಸ್. ಪ್ಲೀಸ್ ಹೇಳು ದುರ್ಗಾ. ನಾನು ನಿನ್ನ ಹತ್ರನೇ ಕತೆ ಹೇಳ್ಕೊಂಡು ಮಲ್ಕೋತೀನಿ. ನಂಗೆ ನಿದ್ದೆ ಬರ್ತಿದೆ. ನಂಗೆ ಅಮ್ಮ ಆನೆ ಬೇಬಿ ಆನೆ ಕತೆ ಹೇಳು ದುರ್ಗಾ. ಮತ್ತೆ ನಂಗೆ ಹಸು ಆಗ್ತಿಲ್ಲ ಅಂದ್ರೂ ನೀನ್ ನಂಗೆ ಊಟ ತಿನ್ನಿಸ್ತೀಯ. ನಂಗೀಗ ಹಸು ಆಗ್ತಿದೆ, ನಂಗೆ ಊಟ ಮಾಡಿಸು ದುರ್ಗಾ. ದುರ್ಗಾ ಪಾಪ ನೋಡು, ಹಿತ ಇಷ್ಟೊಂದು ಕೇಳ್ಕೊತಿದ್ದಾಳೆ.
ಈಗಲಾದ್ರೂ ಕಣ್ಬಿಡು. ಪಾಪ ಮಗು ಎಷ್ಟೊಂದು ಹಾತೊರ್ತಿದೆ. ಪ್ಲೀಸ್ ದುರ್ಗಾ. ಜೋಪಾನ ಜೋಪಾನ. ದ್ರಾಕ್ಷಿ ಅಗತ್ಯ. ಇಷ್ಟಾರ್ಥ ಸಿದ್ಧಿರಸ್ತು. ಇದರಿಂದ ದುರ್ಗಂಗೆ ಎಚ್ಚರ ಆಗ್ಬೋದು. ಅಂದ್ರೆ ಹಿತನ್ ಶಕ್ತಿ ಮತ್ತೆ ಜಾಗೃತ. ಅಯ್ಯೋ ದೇವ್ರೆ. ಸದ್ಯಕ್ಕೆ ಹಿತಾಬಲಿ ತಗೊಳಕ್ಕಾಗದೇ ಇರಬಹುದು. ಆದ್ರೇನಂತೆ, ಅವಳ ಶಕ್ತಿ ಜಾಗೃತವಾದಾಗ್ಲೆಲ್ಲ ನಾನು ಮೈ ಮರಿಬಾರ್ದು. ಆ ಕೊಂಚ ಶಕ್ತಿನೂ ನಾನು ಹೀರ್ಕೊಂಡ್ರೆ ಅದರಿಂದ ಅಮ್ಮನಿಗೆ ಸಹಾಯ ಆಗೇ ಆಗತ್ತೆ. ದುರ್ಗಾ, ನಾನು ಇದನ್ನ ನಿಂಗೆ ಕೊಟ್ಟಿದ್ದೀನಲ್ಲ, ಈಗಲಾದ್ರೂ ಹೇಳು.